ನಮಸ್ಕಾರ. ನಮ್ಮ ಇಂದಿನ ವಿಷಯ ಸೆಂದಮಿಳ್ ಸೆಮ್ಮೊಳಿ ಪದಗಳಲ್ಲಿರುವ ಸೆನ್ ಮತ್ತು ಸೆಮ್ ಪದಗಳ ಮೂಲರೂಪ ಕನ್ನಡ ಮತ್ತು ಇತರ ದ್ರಾವಿಡ ಭಾಷೆಗಳಲ್ಲಿ. ತಮಿಳರು ತಮ್ಮ ಭಾಷೆಯನ್ನ ಹೆಮ್ಮೆಯಿಂದ ಸೆಂದಮಿಳ್ ಸೆಮ್ಮೊಳಿ ಅಂತ ಕರೆದುಕೊಳ್ತಾರೆ. ಇದು ಸಹಜ ಕೂಡ ಆಗಿದೆ. ಪ್ರತಿಯೊಬ್ಬರು ತಮ್ಮ ಭಾಷೆಗಳ ಬಗ್ಗೆ ಹೆಮ್ಮೆ ತಾಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೆನ್, ಸೆನ್ನ, ಸೆಮ್ಮ, ಸಿಗ, ಸಿಗಪ್ಪು ಮುಂತಾದ ಪದಗಳ ಮೂಲ ರೂಪ ಏನಂತ ತಿಳ್ಕೊಳ್ಳೋದಕ್ಕೆ ನಾವು ಕನ್ನಡ ಮತ್ತು ಇತರ ದ್ರಾವಿಡ ಭಾಷೆಗಳ ಹತ್ರ ನೋಡ್ಬೇಕಾಗುತ್ತೆ. ಸೆಂದಮಿಳ್ ಸೆಮ್ಮೊಳಿಯ ಮೂಲ ರೂಪಗಳು ನಮಗೆ ಕನ್ನಡದಲ್ಲಿ ಹೆಚ್ಚಾಗಿ ದೊರೆತವೆ. ಅವು ಹೇಗೆ ಅನ್ನೋದನ್ನು ನಾವು ನೋಡೋಣ. ಮೂಲ ದ್ರಾವಿಡ ಪದಗಳ ಉಚ್ಚಾರಣೆಗಳು ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಹಲವು ಕಾರಣಗಳಿಂದ ಬದಲಾವಣೆಗೆ ಒಳಗಾಗಿದ್ದಾವೆ. ಈಗಲೂ ಕೂಡ ಒಳಗಾಗ್ತಾ ಇದ್ದಾವೆ. ದ್ರಾವಿಡ ಭಾಷಾ ವಿಜ್ಞಾನಿಗಳು ಇಂತಹ ಹಲವು ಬದಲಾವಣೆಗಳನ್ನ ಗುರುತಿಸಿದ್ದಾರೆ. ಅಂತಹ ಒಂದು ಬದಲಾವಣೆ ಕ ಉಚ್ಚಾರ ಚ ಉಚ್ಚಾರದ ಅಂದ್ರೆ ಕಾ ಧ್ವನಿ ಚಾ ಧ್ವನಿಯಾಗಿ ಬದಲಾಗೋದು. ಕಾ ಮುಂದೆ ಇ ಎ ಪದಗಳು ಬಂದಾಗ ಅಂದ್ರೆ ಸ್ವರಗಳು ಬಂದಾಗ ಕ ಉಚ್ಚಾರ ಚ ಉಚ್ಚಾರಕ್ಕೆ ಬದಲಾಗ್ತದೆ. ಇದು ತಮಿಳಿನಲ್ಲಿ ಸಾಮಾನ್ಯ ಶಕ ಪೂರ್ವ 1ರಿಂದ 3ನೇ ಶತಮಾನದಲ್ಲಿ ನಡೆದಿರಬಹುದು ಅನ್ನೋದು ಒಂದು ಅಂದಾಜು. ಈ ಬದಲಾವಣೆಗೆ ಬಾಯಿಯಲ್ಲಿ ಧ್ವನಿಗಳು, ಪದಗಳು, ಶಬ್ದಗಳು, ಸ್ವರಗಳು ಹುಟ್ಟುವ ರೀತಿಯೇ ಕಾರಣ ಆಗುತ್ತೆ. ಇ ಎ ಸ್ವರಗಳು ಬಾಯಿಯ ಅಂಗಳ ಅಂದ್ರೆ ತಾಲುವಿನ ಕೆಳಜಾಗದಲ್ಲಿ ಉತ್ಪತ್ತಿ ಆಗ್ತವೆ, ಹುಟ್ಟುತ್ತವೆ. ಹಾಗೆಯೇ ಛ ಛ ಜ ಝ ನ್ಯಾ ಪದಗಳು ನಾಲಿಗೆಗೆ ಬಾಯಿ ಅಂಗಳಕ್ಕೆ ಬಡಿದು ಹುಟ್ಟುತ್ತವೆ. ಇಂತಹ ಸ್ವರಗಳು ಕಂಠದಿಂದ ಬರುವ ಕ್ಯಾ ವ್ಯಂಜನದ ನಂತರ ಬಂದ್ರೆ ಕಾ ಉಚ್ಚಾರ ಅದರ ಜೊತೆಗೆ ಬರುವ ಸ್ವರದ ಕಡೆಗೆ ಎಳೆಯಲ್ಪಟ್ಟು ಬಾಯಿ ಅಂಗಳಕ್ಕೆ ಬಡಿಯುವಂದ್ರೆ ತಾಲುಗೆ ಬಡಿಯುವ ಸ್ವರ ಚ ಧ್ವನಿಗೆ ಬದಲಾಗುತ್ತೆ. ಇದು ದ್ರಾವಿಡ ಭಾಷಾ ವಿಜ್ಞಾನದಲ್ಲಿ ಹಾಗೆಯೇ ಜಗತ್ತಿನ ನಾನಾ ಭಾಷೆಗಳ ಭಾಷಾ ವಿಜ್ಞಾನದಲ್ಲಿ ಸ್ಥಾಪಿತವಾಗಿರುವಂತಹ ಸಂಗತಿ. ಇದನ್ನ ತಾಲವೀಕರಣ ಪೆಲಟೈಸೇಷನ್ ಅಂತ ಕರೀತಾರೆ. ಈಗ ನಾವು ತಮಿಳು ಬ್ರಾಹ್ಮಿ ಬರಹಗಳಿಗೆ ಹೋಗೋಣ. ಈ ಬರಹಗಳಲ್ಲಿ ನಮಗೆ ಚೆಡಿಗನ್, ಚಂದನ್, ಚಂದರಿದನ್, ಚಯನ್, ಚೆಳಿಯನ್, ಚಾತನ್, ಚಾತಾನ್, ಚಿರಿಗನ್, ಚೇಂದ, ಚೂರಾದನ್, ಚೆಂಗಪ್ಪಯ್ಯನ್, ಚೇಯಾಳನ್, ಚಿಲ್ಲಿರುಂಪುರೈ ಎನ್ನುವ ಚ ಅಕ್ಷರದಿಂದ ಪ್ರಾರಂಭವಾಗುವ 14 ಹೆಸರುಗಳು ದಕ್ತವೆ. ಇವುಗಳ ಜೊತೆಗೆ ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಗುಣಪದಗಳಲ್ಲಿ ಚಿರು ಸಿಗ್ತದೆ. ಹಾಗೆಯೇ ಗುಣನಾಮ ಪದ ಚಿರುವನ್ನು ಕೂಡ ನಮಗೆ ದಕ್ಕುತ್ತೆ. ಚೆಯಿ ಎನ್ನುವ ಕ್ರಿಯಾಪದ ಅಂದ್ರೆ ಕನ್ನಡದ ಕೈ ಎನ್ನುವ ಕ್ರಿಯಾಪದಕ್ಕೆ ಸಮನಾದ್ದು ಇತರ ಕಾಲಸೂಚಿ ಪ್ರತ್ಯಯಗಳ ಜೊತೆಗೆ ನಮಗೆ ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಸಿಗ್ತೈತೆ. ಇದರಿಂದ ತಮಿಳು ಬ್ರಾಹ್ಮಿಯಲ್ಲಿ ನಮಗೆ ಚಾದಿಂದ ಪ್ರಾರಂಭವಾಗುವ ಒಟ್ಟು 17 ಪದಗಳು ಸಿಗ್ತವೆ. ತೊಲ್ಕಾಪಿಯಂ ಪ್ರಕಾರ ಯಾವುದೇ ಪದ ಚ ಇಂದ ಪ್ರಾರಂಭ ಆಗುವಂತೆ ಇಲ್ಲ. ಆದ್ರಿಂದ ಈ ಪದಗಳಲ್ಲಿ ಕೆಲವು ಪದಗಳು ಚ ಅಥವಾ ಚ ಇಂದ ಪ್ರಾರಂಭ ಆಗ್ಬೇಕು ಅಂತ ನಾವು ಊಹಿಸಬಹುದು. ನಾವೀಗ ಸಂಗಮ ಸಾಹಿತ್ಯಕ್ಕೆ ಹೋಗೋಣ. ಎಟ್ಟುತ್ತೊಗೈ ಮತ್ತು ಪುತ್ತುಪಾಟುಗಳಲ್ಲಿ ಒಟ್ಟು 176 ಚ ವರ್ಗದ ವ್ಯಂಜನದಿಂದ ಪ್ರಾರಂಭ ಆಗುವ ಪದಗಳಿದ್ದು ಅವುಗಳಲ್ಲಿ 40 ಸಂಸ್ಕೃತ ಮತ್ತು ಪ್ರಾಕೃತ ಮೂಲದವು. ಅಂದ್ರೆ ದ್ರಾವಿಡ ಮೂಲದ ಚ ವರ್ಗದಿಂದ ಪ್ರಾರಂಭವಾಗುವ 136 ಪದಗಳು ನಮಗೆ ಸಂಗಮ ಸಾಹಿತ್ಯದಲ್ಲಿ ದಕ್ತವೆ. ಸಂಗಮ ಸಾಹಿತ್ಯದಲ್ಲಿ ಕ ವರ್ಗದಿಂದ ಪ್ರಾರಂಭ ಆಗುವ ಒಟ್ಟು 431 ಪದಗಳಿದ್ದಾವೆ. ಈ ಪದಗಳನ್ನ ನಾವು ಗಮನಿಸಿದ್ರೆ ಯಾವಾಗ ಕಾ ಧ್ವನಿ ಚ ಧ್ವನಿಗೆ ಬದಲಾಗಕ್ಕೆ ಆಸ್ಪದ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾ ಉಚ್ಚಾರ ಎಲ್ಲ ಸಂದರ್ಭಗಳಲ್ಲಿಯೂ ಚ ಉಚ್ಚಾರಕ್ಕೆ ಬದಲಾಗೋದಿಲ್ಲ. ಉದಾಹರಣೆಗೆ ಕೆಡು, ಕೇಡು, ಕಿಡು ಇಲ್ಲಿ ಕಾ ಬದಲು ಚ ಬರೋದಿಲ್ಲ. ಯಾಕಂದ್ರೆ ಕಾ ಬಂದ ನಂತರ ಬಂದಿರುವ ಧ್ವನಿ ದ ಬಾಯಿಯ ಅಂಗುಳ ಅಂದ್ರೆ ತಾಲವ್ಯದಲ್ಲಿ ಹುಟ್ಟೋದಿಲ್ಲ. ಮೂಲ ದ್ರಾವಿಡ ಪದಗಳಲ್ಲಿ ಕೆನ್, ಕೆಂ, ಕೆಂ, ಕೆಂಗ, ಕೆಚ್, ಕಿಸು, ಕೇಸು, ಕಿಸ್, ಕಿನ್ ಎಂದು ಪ್ರಾರಂಭವಾಗುವ ಪದಗಳ ದೊಡ್ಡ ಪಟ್ಟಿನೇ ಇದೆ. ಈ ಪದಗಳ ಮೂಲ ಅರ್ಥ ಹೊಳೆಯುವ, ಕೆಂಪಗಿರುವ, ಬೆಳಗುವ, ಚೆನ್ನಾಗಿರುವ ಅಂತ ಅರ್ಥ. ಕೆಂಪದ ಕೆಂಪು ಆಗಿ ಭಾವನಾ ಮಾಡ್ತದೆ. ಕೆಂಚ ಹೊಳೆಯುವ ವ್ಯಕ್ತಿ ಆಗ್ತಾನೆ. ಕೇಸಕ್ಕಿ, ಕೆನ್ನಾಯಿ, ಕೆನ್ನಾಲಿಗೆ, ಕೆಂಜಿಗೆ, ಕಿಚ್ಚು, ಕೆಂದಾವರೆ ಇಂತಹ ಪದಗಳೆಲ್ಲ ತಮಿಳಿನಲ್ಲಿ ಚೆಂ, ಚೆಯ್ಯ, ಚೆಕ್ಕಮ, ಚೌವು, ಚೇಗು, ಚೇಂದು, ಚುವಕ್ಕ, ಚುವಕ್ಕು, ಚೆಂಬಿಕ್ಕ ಆಗ್ತವೆ. ಕನ್ನಡದಲ್ಲಿರುವ ಕೆಸರು ಚೆರು, ಚೇರು, ಕೆರೆ ಚೆರು ಆಗ್ತದೆ. ಕಿರು, ಚಿರು, ಕೇರಿ, ಚೇರಿ, ಕೇರಳ, ಚೇರಳ ಆಗ್ತವೆ. ಇಂತಹ ಹಲವು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಇಂತಹ 106 ಉದಾಹರಣೆಗಳು ನಮಗೆ ದಕ್ತವೆ. ಕನ್ನಡದಲ್ಲಿ ಕೆಂದಾವರೆ ತೆಲುಗಿನಲ್ಲಿ ಕೆಂದಾವರಂ ಆಗತ್ತೆ. ಹಾಗೆಯೇ ತೆಲುಗಿನಲ್ಲಿ ಕೆಂಪು ಕಂಟಿ, ಕೆಂಬಸುವು ಕೂಡ ಇವೆ. ತುಳುವಿನಲ್ಲಿ ಕೇಪುಳ, ಕೆಂಪು, ಕೆಂಚ ಕೂಡ ನಮಗೆ ದಕ್ತವೆ. ತಮಿಳು ಮತ್ತು ಮಲಯಾಳಂ ಹೊರತಾಗಿ ಕನ್ನಡ, ತೆಲುಗು, ತುಳು ಕೊಡುವ ಭಾಷೆಗಳು ಕಾ ಮೂಲವನ್ನು ಉಳಿಸಿಕೊಂಡು ತಾಲವ್ಯೀಕರಣಕ್ಕೆ ಒಳಗಾಗಿಲ್ಲ. ಕನ್ನಡ ಮತ್ತು ತೆಲುಗಿನಲ್ಲಿ ಕೆಲವು ಕಡೆ ತಮಿಳಿನಂತೆ ಕಾ ಬದಲು ಚ ಬರ್ತದೆ. ಚೆಂಗುಲಾಬಿ, ಚೆಂಬೆಳಕು, ಚೆನ್ನ ಇದಕ್ಕೆ ಉತ್ತಮವಾದಂಥ ಉದಾಹರಣೆಗಳು. ತಮಿಳು ಮಲಯಾಳಂಗಳಲ್ಲಿ ಸಂಪೂರ್ಣವಾಗಿ ತಾಲವ್ಯೀಕರಣಗೊಂಡು ಕಾ ಧ್ವನಿ ಚ ಆಗಿ ಬದಲಾಗೈತೆ. ಇತರ ಭಾಷೆಗಳಲ್ಲಿ ಮೂಲ ಹಾಗೂ ಬದಲಾದ 2 ರೂಪಗಳು ಕೂಡ ನಮಗೆ ಕೆಲವು ಕಡೆ ದಕ್ತವೆ. ನಾವೀಗ ಸೆಂದಮಿಳ್ ಸೆಮ್ಮೊಳಿ ಪದಗಳಿಗೆ ಬರೋಣ. ಈ ಪದಗಳಲ್ಲಿರುವ ಸೆನ್ ಮತ್ತು ಸೆಮ್ ಇವುಗಳ ಮೂಲ ರೂಪ ಕೆನ್ ಮತ್ತು ಕೆಂ. ಈಗಲೂ ಉತ್ತರ ಕರ್ನಾಟಕದ ಕಡೆ
ಚೆನ್ನಾಗಿ ಅನ್ನೋದಕ್ಕೆ ಕಮ್ಮಗೆ ಅಂತ ಹೇಳ್ತಾರೆ. ಈ ಕಮ್ಮ ತಮಿಳಿನ ಸೆಮ್ಮ. ಚಿಗಪ್ಪು ಮೂಲ ರೂಪದಲ್ಲಿ ಕೆಮ್ಮ ಮತ್ತು ಕೆಂಪು. ಆದ್ರಿಂದ ಸೆಂದಮುಳ್ ಚೆಮ್ಮಳಿ ಅಂತ ಕರೆದ್ರೆ ಮೂಲ ದ್ರಾವಿಡದಲ್ಲಿ ಹೊಳೆಯುವ ಅಂದ್ರೆ ಚೆನ್ನಾಗಿರುವ ಕೆಂದಮಿಳು ಮತ್ತು ಕೆಮ್ಮುಳಿ ಅಂತ ಆಗ್ತವೆ. ತಮಿಳು ಬ್ರಾಹ್ಮಿ ಲಿಪಿಯಲ್ಲಿರುವ ಒಂದು ನಾಣ್ಯ ನಮಗೆ ಒಂದು ಹೊಸ ತಿರುವನ್ನ ನೀಡುತ್ತೆ. ಕೊರೂರಿನಲ್ಲಿ ಚೇರರಿಗೆ ಸೇರಿದಂತ ಒಂದು ನಾಣ್ಯ ಸಿಕ್ಕಿದೆ. ಇದನ್ನ ಐರಾವತಂ ಮಹಾದೇವನವರು ಸಾಮಾನ್ಯ ಸಂಖ್ಯೆ 1ನೇ ಶತಮಾನಕ್ಕೆ ನಿಗದಿಪಡಿಸಿದ್ದಾರೆ. ಈ ನಾಣ್ಯದ ಮೇಲಿನ ಒಕ್ಕಣಿಕೆಯನ್ನು ಮೊದಲು ಕೋ ಈರುಂಪುರೈ ಅಂತ ಓದಲಾಗಿತ್ತು. ನಂತರ ಇದನ್ನ ಕೆಲವು ತಮಿಳು ವಿದ್ವಾಂಸರು ಸರಿಪಡಿಸಿ ಕೇರ ಈರುಂಪುರೈ ಅಂತ ಓದಿ ತಮಿಳು ಸಾಮಾನ್ಯ ಸಂಖ್ಯೆ 1ನೇ ಶತಮಾನದವರೆಗೆ ತಲವೀಕರಣಕ್ಕೆ ಒಳಗಾಗಿರಲಿಲ್ಲ, ಆಗಿ ಬದಲಾಗಿರಲಿಲ್ಲ ಅಂತ ವಾದ ಮಾಡಿದ್ದಾರೆ. ಅದು ಇತರ ದ್ರಾವಿಡ ಭಾಷೆಗಳಂತೆ ಮೂಲ ಕಾಧ್ವನಿಯನ್ನ ಉಳಿಸಿಕೊಂಡಿತ್ತು ಅಂತ ಅವರು ವಾದಿಸಿದ್ದಾರೆ. ಇದು ಹಲವು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ತಮಿಳು ಬ್ರಾಹ್ಮಿ ಬರಹಗಳಲ್ಲಿ ಮತ್ತು ಸಂಗಮ ಸಾಹಿತ್ಯದಲ್ಲಿ ಧ್ವನಿಯಾಗಿ ಸಂಪೂರ್ಣವಾಗಿ ತಾಲವೀಕರಣಗೊಂಡ ರೂಪದಲ್ಲಿ ನಮ್ಗೆ ದಕ್ಕುತ್ತೆ. ಸಾಮಾನ್ಯ ಸಂಖ್ಯೆ 1ನೇ ಶತಮಾನದಲ್ಲಿಯೂ ಚೇರ ಮೂಲ ರೂಪದ ಕೇರ್ ಉಳಿದಿದ್ರೆ ಸಂಗಮ ಸಾಹಿತ್ಯದ ಕಾಲ ಯಾವುದು? 1ನೇ ಶತಮಾನದಲ್ಲಿ ನಾಣ್ಯಗಳ ಮೇಲೆ ಕೇರ ಅಂತ ಬರೆಸ್ತಾ ಇದ್ದಂತ ಚೇರರು ಅದಕ್ಕಿಂತ 3 ಶತಮಾನಗಳ ಹಿಂದಿನ ಕಲ್ಲಿನ ಬರಹಗಳ ಮೇಲೆ ಚೇರ ಅಂತ ಯಾಕೆ ಬರೆಸಿದ್ರು? ಈ ಪ್ರಶ್ನೆಗೆ ಉತ್ತರಗಳು ನಮಗೆ ದಕ್ಕಬೇಕಾಗಿದ್ದಾವೆ. ಎಟ್ಟುತ್ತೊಗೆಯಿನ ಹಾಡುಗಳಲ್ಲಿ ನೇರವಾಗಿ ಚೋಳ, ಚೇರ, ಚೇರಲ್, ಪಾಂಡಿಯನ್ ಅನ್ನುವ ಪದಗಳ ಬಳಕೆ 28, 20 ಮತ್ತು 9 ಕಡೆ ಮಾತ್ರ ನಮಗೆ ದಕ್ಕುತ್ತೆ. ತಾಲವೀಕರಣದಿಂದಾಗಿ ಬದಲಾವಣೆ ಆಗಿರೋದು ಇವುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೇಗೆ ಮತ್ತು ಯಾವ ಕಾಲದಲ್ಲಿ ಚೇರವಾಗಿ ಬದಲಾಯಿತು? ತಮಿಳು ಬ್ರಾಹ್ಮಿ ಮತ್ತು ಸಂಗಮ ಸಾಹಿತ್ಯದಲ್ಲಿಯೇ ಚೇರ ಅಂತ ಬದಲಾದಂತ ಪದ ಮುಂದಿನ ದಿನಗಳಲ್ಲಿ ಹೇಗೆ ಕೇರಳ ಎನ್ನುವ ಪದವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಅನ್ನೋದು ಚರ್ಚೆಗಳು ಹೆಚ್ಚಿನ ಮಟ್ಟದಲ್ಲಿ ಆಗಿಲ್ಲ. ಹೆಚ್ಚಿನ ಸಂಶೋಧನೆಗಳಿಂದ ಇದಕ್ಕೆ ಉತ್ತರಗಳನ್ನು ನಾವು ಹುಡುಕಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ದ್ರಾವಿಡ ಭಾಷೆಗಳ ಇಂತಹ ಬದಲಾವಣೆ ಮತ್ತು ಸ್ವರೂಪಗಳ ಕುರಿತಾಗಿ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ವಂದನೆಗಳು.